ಮುದ್ದಾದ ತಂಗಿಯನ್ನು ನನ್ನ ಮನೆತನಕ್ಕೆ ನನ್ನಂತ ಗರ್ಭ ಶ್ರೀಮಂತನ ಮನೆತನಕ್ಕೆ ಕೊಟ್ಟಿದ್ದಾನೆ ಅಂದು ಖುಷಿಯಿಂದ ನೀನು ಕುಣಿದಾಡಿದರು ಅದು ನಿನ್ನ ಭ್ರಮೆ. ಈ ನಮ್ಮ ಸುಖ ದುಃಖಕ್ಕೆ ಮೂಲ ಕಾರಣ ಈ ದೇವಿ ಅಂತ. ಅದಕ್ಕೋಸ್ಕರ ನಾನಿವತ್ತು ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೆ. ಸಾವಿತ್ರಿ, ಈ ಮಹಾಲಕ್ಷ್ಮಿ ಅಂತ ನಮ್ಮ ಪೂಜೆ ಎಂದು ಹೇಳ್ತಿರುವೆ ನಿಜ. ಈ ನಮ್ಮಂತ ಬಡವರ ಬದುಕಲಿಕ್ಕೆ ತೊಟ್ಟು ಗಂಜನ್ನು ಕೊಟ್ಟು ಕಾಯ್ತಾಳೆ. ಇಲ್ಲ, ಒಂದು ಕಡೆ ನೋಡಿದರೆ ಬೆಳಕು ಚೆಲ್ಲುತ್ತಾಳೆ, ಇನ್ನೊಂದು ಕಡೆ ನೋಡಿದರೆ ಕತ್ತಲ ಅವಳಿಸ್ತಾಳೆ. ಸಾವಿತ್ರಿ, ಕತ್ತಲ ಅವಳಿಸ್ತಾಳೆ. ಹೌದು ರೀ, ನೀವು ಹೇಳ್ತಾ ಇರೋ ಮಾತು ಸತ್ಯ. ಇವತ್ತು ಈ ತಾಯಿ ನಮಗೆ ಕಷ್ಟವನ್ನ ಕೊಟ್ಟಿರ್ಬೋದು, ಕಣ್ಣೀರು ತರಿಸ್ತಾ ಇರ್ಬೋದು. ಆದರೆ ಇವತ್ತಲ್ಲ ನಾಳೆ ಈ ನಮ್ಮ ಕಣ್ಣೀರು ಒರೆಸಿ ನಮಗೆ ಸುಖದ ಸುರಿಮಳೆಯನ್ನು ಸುರಿದು ಈ ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದೇ ಬರ್ತಾಳೆ ರೀ, ಬಂದೇ ಬರ್ತಾಳೆ. ಸಾವಿತ್ರಿ, ಇನ್ನೆಲ್ಲಿ ಬರುತ್ತಾಳೆ ಆ ಮಹಾಲಕ್ಷ್ಮಿ ತಾಯಿ? ಎಷ್ಟು ಕೈ ಮುಗಿದು ಬೇಡಿಕೊಂಡರೆ ಈ ವರ್ಷ ಕೂಡ ಮಳೆ ಆಗಲಿಲ್ಲ. ಹೊಲ ತುಂಬ ಬೋರು ಹಾಕಿದ್ರೆ ನೀರು ಇಲ್ಲ. ಇನ್ನು ಮುಂದೆ ಈ ರೈತನ ಗತಿ ಏನು ಸಾವಿತ್ರಿ, ಏನು? ನೋಡಿ ಸ್ವಾಮಿ, ಧೈರ್ಯನೇ ದೇವರು ಅಂತ ಹೇಳ್ತಾರೆ. ಅಂದಮೇಲೆ ಈ ಭೂತಾಯಿ ಮೇಲೆ ನಂಬಿಕೆನ ಇಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ನಾವು ಕೂಡ ಕೆಲಸ ಮಾಡೋಣ ಅಂದಾಗ ಈ ನಮ್ಮ ಕಷ್ಟವನ್ನು ಬಗೆಹರಿಸೋದಕ್ಕೆ ಆ ದೇವರು ಒಂದು ತುತ್ತು ಅನ್ನವನ್ನು ಕೊಟ್ಟೇ ಕೊಡ್ತಾಳೆ. ಸಾವಿತ್ರಿ, ನಿನ್ನ ಮಾತು ನಂಬಬಹುದೇ? ಈ ಬಡ ರೈತ ಸಾಕಷ್ಟು ಹಣ ಖರ್ಚು ಮಾಡಿ ಭೂಮಿಗೆ ಬೀಜ ಹಾಕುತ್ತಾನೆ. ಅಂಥದ್ರಲ್ಲಿ ಈ ಒಬ್ಬ ಬಡ ರೈತನ ಕಷ್ಟ ಏನೆಂದು ತಿಳಿದು ಈ ರೈತನೇ ರಾಷ್ಟ್ರದ ಸಂಪತ್ತು ಎಂದು ಆ ದೇವರಿಗಾದರೆ ತಿಳಿಯಬಾರದೆ? ನೋಡಿ, ದಯವಿಟ್ಟು ಇಲ್ಲದ ವಿಚಾರವನ್ನ ಬಿಟ್ಟು ನಿಮ್ಮ ಮನಸ್ಸಿಗೆ ನೆಮ್ಮದಿನ ತಂದುಕೊಳ್ಳಿ. ಅಷ್ಟೇ ಇಲ್ಲ ರೀ, ಇವತ್ತು ಈ ಗಂಗಾ ಮಾತೆ ಬರ್ದಿರ್ಬೋದು, ಆದರೆ ಇವತ್ತಲ್ಲ ನಾಳೆ ಆ ದೇವಿ ಖಂಡಿತ ಬಂದೇ ಬರ್ತಾಳೆ ರೀ. ನಮ್ಮನ್ನ ಕಾಪಾಡೋದಕ್ಕೆ ಆ ದೇವರು ಖಂಡಿತ ಇರ್ತಾನೆ. ಆಯ್ತು ಸಾವಿತ್ರಿ, ನಿನ್ನ ಆಜ್ಞೆದಂತೆ ಆ ದೇವರ ಮೇಲೆ ಭಕ್ತಿ ಇಟ್ಟು ನನ್ನ ನೋವುಗಳನ್ನೆಲ್ಲ ಮರ್ತೇ ಬಿಟ್ಟೆ. ಆದರೆ ನನಗೊಂದು ಕೊಡುವೆಯಾ? ಏನ್ರಿ ಅದು? ಅದೇ ಕಣೆ. ಯಾವುದು? ಶ್ರೀಮುತ್ತು. ಹೋಗಿಪ್ಪ, ತುಂಬಾ ತುಂಟ್ರು ನೀವು.
ಶ್ರೀಮತಿ
ಬೀಳಿ ತುಪ್ಪಾಯ್ತು, ಊಟ ಮಾಡುವರಂತೆ, ಬನ್ನಿ ಒಳಗೆ. ನಿಲ್ಲು ಸಾವಿತ್ರಿ, ಸುರೇಶ್ ನೀರು ಹಾಸಿ ಬರ್ಲಿಕ್ಕೆ ಹೋದವನು ಇನ್ನೂ ಬರ್ಲಿಲ್ಲ. ಅಣ್ಣ ಹೊತ್ತಿಗೆ ಏನೋ ವಿಚಾರ ಮಾಡುತ್ತಾ ನಿಂತಿದ್ರಲ್ಲ? ಏನಿಲ್ಲ ಬಾ ಮೈದುನ, ನೀನೇ ದಾರಿನೇ ಕಾಯ್ತಾ ಇದ್ದೆ. ತಮ್ಮ ಯಾಕಪ್ಪ ಎಷ್ಟೊಂದು ಲೇಟ? ಏನಿಲ್ಲಣ್ಣ, ಭೂಮಿಯಲ್ಲಿ ಬಿತ್ತದ ಬೀಜವನ್ನು ಆ ಹಕ್ಕಿ ಪಕ್ಷಿಗಳು ಕಿತ್ತು ತಿಂದಾವೆಂದು ಕಾಯುತ್ತಾ ನಿಲ್ತಿದ್ದೆ. ಅದಕ್ಕೆ ಸ್ವಲ್ಪ ಬರುವುದು ತಡವಾಯ್ತು. ಇರಲಿ ಬಿಡಪ್ಪ ತಮ್ಮ, ನೀನು ಬೇಗ ಬರದ ಸಮಯಕ್ಕಾಗಿ ಈ ನಮ್ಮ ಜೀವ ಹರಿಯುವ ಹಳ್ಳದಂತೆ ಹರಿದುಕೊಂಡು ಹೋದಂತಾಯ್ತು. ಸುರೇಶ, ನಿನ್ನಂತ ತಮ್ಮಂದಿರನ್ನ ಬಿಟ್ಟರೆ ನನಗೆ ಯಾರಿದ್ದಾರೆ? ತಮ್ಮ, ನೀವೇ ನನ್ನ ಸರ್ವಸ್ವ. ತಮ್ಮ, ನೀವೇ ನನ್ನ ಸರ್ವಸ್ವ. ಅಣ್ಣ, ಏಕಣ್ಣ ಈ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮಂದರ ಕಣ್ಣಲ್ಲಿ ರಕ್ತದ ಕಣ್ಣೀರು ಬರ್ತದೆ. ನೀನು ಈ ಮನೆ ಹಿರಿಯನ್ನ ಆಗಿರುವಾಗ ನಮಗೆಲ್ಲರಿಗೂ ಪಂಚಪ್ರಾಣ ಆಗಿದ್ದೀಯಾ. ನೀ ಈ ಮನೆಯಲ್ಲಿ ಯಾವ ಕಾರಣಕ್ಕೂ ಚಿಂತೆ ಮಾಡಬೇಡ. ನೀವಿಬ್ಬರು ಈ ಮನೆಯಲ್ಲಿ ಮಹಾರಾಜ ಮಹಾರಾಣಿಯಂತೆ ನಗುತ್ತಾ ಇರಬೇಕನ್ನೋದೇ ನನ್ನ ಆಸೆ. ಹೌದಪ್ಪ ತಮ್ಮ, ಆ ದೇವರು ನಮ್ಮಂತ ಬಡವರ ಕಷ್ಟ ನೋಡಿ ತಮ್ಮ ಮನಸಾಕ್ಷಿಯಾಗಿ ಬದುಕಲು ತೊಟ್ಟು ಗಂಜಿಯನ್ನು ಕೊಡಬೇಕಾದರೆ ಎಲ್ಲಾದರೂ ಕೊಡಬಹುದು. ಆದರೆ ಆ ದೇವರು ನಮಗೆ ಕೈ ಬಿಚ್ಚಿ ಕೊಡುವ ತನಕ ನಾವು ಕೈಕಟ್ಟಿ ಕುಳಿತುಕೊಳ್ಳೋಣ ತಮ್ಮ, ಕೈಕಟ್ಟಿ ಕುಳಿತುಕೊಳ್ಳೋಣ. ಸರಿಯಣ್ಣ, ನಿತ್ತ ನೆಲದ ಮೇಲೆ ಬೀಸುವ ಗಾಳಿಯ ಮೇಲೆ ಉದಯಿಸುವ ಸೂರ್ಯನ ಮಾಲೆ ಹಾನಿ ಮಾಡಿ ಹೇಳ್ತೇನೆ. ನೀವು ಯಾವ ಕಾರಣಕ್ಕೂ ಚಿಂತೆ ಮಾಡಬೇಡ. ಆಯ್ತು ಬಿಡಪ್ಪ, ನನಗೇಕೆ ಚಿಂತೆ? ಅತ್ತಿಗೆ, ತಮ್ಮ ಸಂತೋಷ ಎಲ್ಲಿ ಕಾಣ್ತಿಲ್ವಾ? ಎಲ್ಲಿ ಹೋಗಿದ್ದಾನೆ ಅತ್ತಿಗೆ? ಎಲ್ಲಿ ಹೋಗಿದ್ದಾನೆ? ಮೈದುನ, ಇವತ್ತು ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಹೋದವನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾನೆ. ಹಾಗಾದರೆ ಎಲ್ಲಿ ಹೋಗಿರಬಹುದು ಅತ್ತಿಗೆ? ಹಾ ಅಣ್ಣ, ಅತ್ತಿಗೆ ನಿಮಗೊಂದು ಗುಡ್ ನ್ಯೂಸ್. ಅದೇನಪ್ಪ ಸಂತೋಷ, ಏನು ಹೇಳ್ತಿರ್ವೆ? ಹಾ ಅಣ್ಣ, ತೆಗೆದು ನೋಡೋಣ, ನಿನಗೆ ಇದರಲ್ಲಿ ತಿಳಿಯುತ್ತದೆ ಅಣ್ಣ, ಇದೇನಪ್ಪ ಸಂತೋಷ, ನನಗೊಂದು ತಿಳಿತಾ ಇಲ್ಲ, ನೀನಾದರೂ ನೋಡಪ್ಪ. ಹೌದಪ್ಪ, ಅವರಿಗೇನು ತಿಳಿತಾ ಇಲ್ಲ. ಅದೇನು ಅಂತ ನೀನಾದ್ರೂ ಬಿಡಿಸಿ ಹೇಳು. ಸಂತೋಷ್, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು ತಮ್ಮ. ಆಯ್ತು ಅತ್ತಿಗೆ, ನಾನೇ ತಿಳಿಸಿ ಹೇಳುತ್ತೇನೆ. ಅಣ್ಣಂದಿರ ನೋಡಿ, ಇಷ್ಟು ದಿವಸ ಈ ನನ್ನ ಅಣ್ಣಂದಿರು ಬಂಗಾರ ಅಂತ ಮನೆಯಲ್ಲಿ ಬಡತನ ಎಂಬ ಬರಗಾಲ ಕಾಡುತ್ತಲ್ಲ, ಇಷ್ಟು ದಿವಸ ಅದನ್ನು ನೋಡಿ ಆ ಪರಮಾತ್ಮನು ಸಾಕ್ಷಾತ್ ಧರಿಗಿಳಿದ ಬಂದು ನಮ್ಮೆಲ್ಲರ ಜೀವನಕ್ಕೊಂದು ದಾರಿ ತಲುಪಿಸಿಕೊಟ್ಟಿದ್ದಾನೆ. ಇನ್ನು ಮುಂದೆ ನಾವು ಸಂತೋಷದಿಂದ ನಾವು ಕಾಲ ಕಳೆಬಹುದು. ತಮ್ಮ ಸಂತೋಷ, ಈ ನನ್ನ ಹೇಳಿದ ಮಾತು ನಿಜ. ಏನಂತ ಬಿಡಿಸಿ ಹೇಳಪ್ಪ. ಅಣ್ಣ, ಮೊನ್ನೆ ನಾನು PSI ಎಕ್ಸಾಮ್ ಅಂತ ಬರೆದು ಬಂದಿದ್ದಾನಲ್ಲ, ಹಿಂದೂ ಪೊಲೀಸ್ PSI ಅಂತ ಆರ್ಡರ್ ಕಾಪಿ ಕಳಿಸಿದಾರಣ್ಣ. ನಾಳೆ ಡ್ಯೂಟಿಗೆ ಜಾಯಿನ್ ಆಗತ್ತ ಹೇಳಿದ್ದಾರೆ. ಸಂತೋಷ ತಮ್ಮ ಸಂತೋಷ, ಇದನ್ನೇನು ಹೇಳ್ತ್ರಪ್ಪ ನೀನು? ದಿನ ಬೆಳಿಗ್ಗಾದರೆ ನನ್ನ ತಮ್ಮನಿಗೆ ಒಂದು ನೌಕರಿ ಕೊಡಿಸಂದು ಆ ದೇವರಲ್ಲಿ ಕೈ ಮುಗಿದು ಬೇಡಿಕೊಳ್ತಿದ್ದೆ. ಆ ದೇವರು ಈ ಬಡವನ ಕಷ್ಟ ನೋಡಿ ನನ್ನ ತಮ್ಮನಿಗೆ ಒಂದು ನೌಕರಿ ಕೊಟ್ಟಿದ್ದಾನೆಂದರೆ ಆ ದೇವರು ಒಳ್ಳೆಯವನಪ್ಪ, ಒಳ್ಳೆಯವನು. ನೋಡು ಸಂತೋಷ, ಈ ನಮ್ಮನ್ನ ಹೇಳಿದ ಮಾತು ನಿಜ. ತಮ್ಮ, ನಮ್ಮನ್ನ ಹೇಳಿದ ಮಾತು ನಿಜ ಸಂತೋಷ.
ಬಡತನದ ಕಷ್ಟದಲ್ಲಿ ನಿನ್ನನ್ನು ಶಾಲೆ ಕಲಿಸಿದ್ದಾನೆ. ಇಂದು ನೀನು ಆಡುವ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯ್ತು ತಮ್ಮ, ಬಹಳ ಸಂತೋಷವಾಯ್ತು. ಹೌದಪ್ಪ, ಅಷ್ಟೇ ಅಲ್ಲ, ಈ ನನ್ನ ಮೈದುನರ ಬದುಕು ಆ ಸೂರ್ಯ ಚಂದ್ರನಂತೆ ಯಾವತ್ತು ಬೆಳಗ್ತಾ ಇರಬೇಕು. ಹಾಗಂತ ಆ ದೇವರಲ್ಲಿ ನಾನು ಕೂಡ ಸೆರೆಗೊಡ್ಡಿ ಬೀಡ್ಕೊಂಡಿದ್ದೇನಪ್ಪ. ಹಾ ಹತ್ತಿಗೆ ನಾನು ಏನು ತಂದಿದ್ದೇನೆ ನೋಡಿ. ಏನೋ ತಂದಿದೀಯಾ? ಹಾ ಅಕ್ಕ, ಎಲ್ಲರೂ ಬಾಯಿ ತೆಗರಿ, ನಿಮಗೆ ಸ್ವೀಟ್ ಹಂಚುತ್ತೇನೆ. ಸರಿ ನೋಡು, ನಿಮ್ಮಣ್ಣ ಮುಂಜಾನೆಯೇ ಬಂದಿದ್ದಾರೆ. ಅವರು ಊಟ ಕೂಡ ಮಾಡಿಲ್ಲ, ಬೇಳೆ ಆಗಿದೆ. ಬನ್ನಿ ಎಲ್ಲರೂ ಸೇರಿ ಮೊದಲು ಊಟ ಮಾಡೋಣ. ತಮ್ಮ ಸಂತೋಷ, ನಿಮ್ಮ ಮತ್ತಿಗೆ ನಿಮಗಾಗಿ ಬಿಸಿ ಬಿಸಿ ಅಡಿಗೆನೆ ಮಾಡಿದ್ದಾಳೆ. ಎಲ್ಲರೂ ಸೇರಿ ಊಟ ಮಾಡೋಣ ನಡಿ. ಹಾಗಾದರೆ ನಡೀರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಇಂಥ ಸಂತೋಷದ ಸಮಯದಲ್ಲಿ ಹಾಗೆ ಹೋಗಬಾರ್ದು. ಹಾ, ನಮ್ಮ ಪ್ರೀತಿಯ ಅತ್ತಿಯಮ್ಮನ ಬಾಯಿಂದ ಒಂದು ಮಧುರವಾದ ಕಂಠದಿಂದ ಒಂದು ಗೀತೆ ಕೇಳಿ ಹೋಗೋಣ ಹೋಗೋಣ. ಆಯ್ತಪ್ಪ, ನಿನ್ನಿಷ್ಟನೇ ನಮ್ಮಿಷ್ಟ. ಆಯ್ತು ತಮ್ಮ, ನಡೆಯರಿ ಹೋಗೋಣ, ಊಟವನ್ನು ಮಾಡಿಕೊಂಡ್ರೆ. ಆಯ್ತು ಅಣ್ಣ. ಸತ್ಯವಂತ, ನೀನು ಸತ್ಯದಿಂದ ಸತ್ಯದ ಬುದ್ಧಿ ಹೊತ್ತುಕೊಂಡು ತಿರುಗಾಡಿದ್ರೆ ನಿನಗೆ ಏನು ಪ್ರಯೋಜನ ಸಿಗಲಾರದು. ಸತ್ಯವಂತನೆಂದು ಸತ್ಯವಂತನ ಸಂಕಷ್ಟದಿಂದ ಸಂಸಾರವನ್ನು ಮಾಡಿ ನಿನ್ನ ತಮ್ಮಂದರನ್ನು ಪುಂಡ ಪ್ರಚ
ಕೊಟ್ಟಿದ್ದಾನೆ ಅಂದು ಖುಷಿಯಿಂದ ನೀನು ಕುಣಿದಾಡಿದರು ಅದು ನಿನ್ನ ಭ್ರಮೆ. ಸತ್ಯವಂತ ನಿನ್ನ ಕಣ್ಣ ಎದುರುಗಡೆಗೆ ನನ್ನಂತ ಗರ್ಭ ಶ್ರೀಮಂತನ ಮನೆಯಲ್ಲಿ ನಿನ್ನ ತಂಗಿಯನ್ನು ಕಾಲು ಕಳೆಯಲು ಬಿಡಲಾರೆ. ಈ ಅಗ್ನಿಗೌಡ ಸುಟ್ಟು ಬೂದಿಯಾಗಿ ಹೋಗುತ್ತಾಳೆ ಮಗನೇ ನಿನ್ನ ತಂಗಿ. ಇದೇ ನನ್ನ ಮನೆತನದಲ್ಲೇ ಏಳುವಟ್ಟಿ ತಿಳಿಯುತ್ತೇನಲೆ ಮಗನೇ ನನ್ನ ಕುತಂತ್ರದ ಜಾಲತನ. ಯಪ್ಪ ದನ್ಯಾರ ಸಣ್ಣಂಗ ಒಳಗ ಒಳಗ ಆತ್ ನೋಡ್ರಿಪ್ಪ. ಏಳುವಟ್ಟಿ ವಿಷಕಂಠ ಎಲ್ಲಿ ಹೋಗಿದ್ದಾನೆ? ಮತ್ತೇನು ಗೌಡ್ರೆ, ವಿಷದ ಹಾವಿನಂತೆ ಹೆಡೆ ಎತ್ತಿ ಬರುವ ಈ ವಿಷಕಂಠನ ದಾರಿಯನ್ನೇ ಕಾಯ್ತರು ಆಗಿದೆ ಅಲ್ಲ. ಯಪ್ಪ ಹೌದು ವಿಷಕಂಠ, ನಿನ್ನ ದಾರಿಯನ್ನು ಕಾಯುತ್ತಿದ್ದೇನೆ. ಹೌದು ಹೌದು, ಈ ಸಮಾಜದಲ್ಲಿ ನಮ್ಮಂತ ದೊಡ್ಡಿನ ದುಷ್ಕರ್ಮ ಹುಟ್ಟಿದ್ದು ನಮ್ಮ ಧರ್ಮ. ಹುಟ್ಟಿದ ಮೇಲೆ ಗುರಿ ಎತ್ತಿ ಹೊಡೆಯುವುದು ನಮ್ಮ ಮನ. ಅಂತವರ ಪ್ರಾಣದ ಜೊತೆ ಚಲ್ಲಾಟ ಆಡುವುದೇ ನಮ್ಮ ಮನ. ಇದೇ ನೋಡ್ರಿಪ್ಪ, ಪಾರ್ವ ಹಾರಿಸಿದಂಗ ಆತಲ್ಲ, ದಡ ದಡ ಬಂದ್ ಬಡ ಬಡ ಹೇಳಿದ್ರಿ ಈ ಪವರ್ ಕೆಲಸ. ಸೋಮಣ್ಣ ನಿಂತು ಕೇಳಿಕೊಳ್ಳೆ, ವಿಷಕಂಠ ಹೇಳುವುದು ಸರಿ ಆಗಿದೆ. ಅದನ್ಯಾರ ಸಣ್ಣಂಗ ಅವ್ರ ಕಬ್ಬು ಕಡ್ದಂಗತೆ ಮಾಡಿ ಹೋಗದ್ ಹಾಕ್ರಿ. ಗೌಡ್ರಿ, ನಿಮಗೆ ಒಂದು ವಿಷಯ ಹೇಳಲು ಮರೆತು ಬಿಟ್ಟಿದ್ದೆ. ಅದೇನು ಅಂತ ಹೇಳು ವಿಷಕಂಠ. ನಿಮ್ಮ ಅಳಿಯ ಸತ್ಯವಂತನ ತಮ್ಮ ಸಂತೋಷನಿಗೆ IPS ಪೊಲೀಸ್ ನೌಕರಿ ಬಂದಿರುವುದು. ಅದಕ್ಕಾಗಿ ಅವರ ನಾ ಇಲ್ಲಿಗೆ ಬಂದರೆ ಬರಬಹುದು, ಸರಿಯಾಗಿ ತಿಳಿಸಬೇಕು. ಆ ಸತ್ಯವಂತ ಇಲ್ಲಿಗೆ ಬರುತ್ತಿದ್ದಾನೆ. ಸತ್ಯವಂತ ಸಾವನ್ನು ಸನೇಕ್ಕೆ ಹೊಡೆದುಕೊಂಡು ಬರುತ್ತಿದೆ ಅಂದ ಮೇಲೆ ಸಾವನ್ನು ಹೊಡೆದುಕೊಂಡು ಸನೇಕ್ಕೆ ಬರುತ್ತಿದೆ ಅಂದ ಮೇಲೆ ಬೇಟೆಯಾಡಿ ಬಿಡೋಣ. ಅವನ ಬೆಣ್ಣ ಎಂದ ಚೋರಿಯನ್ನು ಚೊಚ್ಚಿ, ಅವನ ಬೆಣ್ಣ ಎಂದ ಚೋರಿ ಚೊಚ್ಚುವುದೇ ನನ್ನ ಗುರಿ. ಹಣದ ಆಸೆಯನ್ನು ಹತ್ತಿ ಮೋಸದಿಂದ ಅವನು ಬಾಂಡ ಪೇಪರ್ ಮೇಲೆ ಸಹಿಯನ್ನು ಮಾಡಿಸಿಕೊಂಡು ಅವನ ಆಸ್ತಿಯನ್ನು ಎಲ್ಲ ನಮ್ಮ ಹೆಸರು ದಕ್ಕಿಸಿಕೊಂಡು ಅವನ ತಮ್ಮ ಸಂತೋಷನ ಪ್ರಾಣವನ್ನು ತೆಗೆಯೋದಕ್ಕೆ ಪ್ಲಾನ್ ಹಾಕಿ ಬಿಡೋಣ. ದನ್ಯಾರ ಅಷ್ಟು ಮಾಡಿದಾಗ ನಮ್ಮ ಅದಂಗಂತ ಕೆಲಸ ಸಕ್ಸಸ್ ತಿಳ್ಕೊರಿ. ಹಾ ವಿಷಕಂಠ, ನನಗೊಂದು ಸಂತೋಷದ ವಿಷಯವನ್ನು ನಿನಗೆ ಹೇಳುದು ಮರ್ತ ಬಿಟ್ಟೆ. ಅದೇನಂತ ಹೇಳಿ ಶ್ರೀಮಂತರೇ. ಅದೇನು ಅಂದರೆ ವಿಷಕಂಠ, ನನ್ನ ಮಗಳು ಬೆಂಗಳೂರಿನಲ್ಲಿ ಕಾಲೇಜು ಕಲಿಯುತ್ತಿದ್ದಾಳೆ ಎಂದು BA ಫೈನಲ್ ಎಕ್ಸಾಮ್ ಬರೆದು ಎಲ್ಲರಿಗಿಂತಲೂ 100ಕ್ಕೆ 100 ಮಾರ್ಕ್ ಒಂದು ಮಿಗಿಲಾಗಿ ಪಾಸ್ ಆಗಿದ್ದಾಳಂತೆ. ಅದಕ್ಕೆ ನನಗೆ ಇವತ್ತು ತುಂಬಾ ಖುಷಿಯಾಗಿದೆ. ಅದೇ ಖುಷಿಯಲ್ಲಿ ಇಬ್ಬರು ಕೂಡಿ ಡ್ರಿಂಕ್ಸ್ ಮಾಡೋಣ ನಡೆ.